ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಟೆಕ್ ಕನ್ನಡ. ಫ್ರೆಂಡ್ಸ್, ನೀವು ಸ್ಮಾರ್ಟ್ಫೋನನ್ನು ಬಳಸುವಾಗ ನಿಮ್ಮ ಫೋನಲ್ಲಿ ಅತಿಯಾದ ಆ್ಯಡ್ಸ್ಗಳು ಬರ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಸೆಟ್ಟಿಂಗನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸೆಟ್ಟಿಂಗನ್ನು ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಮಾಡಿ ನಿಮ್ಮ ಫೋನಲ್ಲಿ ಆ್ಯಡ್ಸ್ಗಳು ಬರೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರಿಗೆ ಸೆಟ್ಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ನೇಹಿತರೆ ಗೂಗಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಡಾಟಾ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ ಸ್ನೇಹಿತರೆ ಇಲ್ಲಿ ಮೈ ಆ್ಯಡ್ ಸೆಂಟರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಮೇಲೆ ಫಸ್ಟ್ ಒನ್ ಪರ್ಸನಲೈಸ್ಡ್ ಆ್ಯಡ್ಸ್ ಅಂತ ಇರುತ್ತೆ, ಇದು ಬೈ ಡಿಫಾಲ್ಟ್ ಆನ್ ಇರುತ್ತೆ, ಇದನ್ನು ನೀವು ಆಫ್ ಮಾಡಿ. ಇಲ್ಲಿ ಟರ್ನ್ ಆಫ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡಿ. ನಂತರ ಸ್ನೇಹಿತರೆ ಬ್ಯಾಕ್ ಬನ್ನಿ. ಇಲ್ಲಿ ಸ್ನೇಹಿತರೆ ಆ್ಯಡ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಮತ್ತು ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತ ಇರುತ್ತೆ. ಸೊ ಇದು ಮೊದಲಿಗೆ ಇಲ್ಲಿ ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಪ್ಲೇಸ್ಟೋರಿಂದ ನಾವು ಅನೇಕ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತೀವಿ. ನಮ್ಗೆ ಬೇಡ ಅಂದಿದ ತಕ್ಷಣ ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡ್ತೀವಿ. ಕೇವಲ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಸ್ನೇಹಿತರೆ ಅಪ್ಲಿಕೇಶನ್ ನಮ್ಮ ಫೋನಲ್ಲಿ ಇರೋದಿಲ್ಲ, ಆದರೆ ಅಪ್ಲಿಕೇಶನ್ಗೆ ಕೊಟ್ಟಂಥ ಎಲ್ಲ ಆ್ಯಕ್ಸಸ್ಗಳು ಹಾಗೆ ಇರುತ್ತೆ. ಸೊ ಇದರಿಂದನೂ ಸ್ನೇಹಿತರೆ ನಮ್ಮ ಫೋನಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆ್ಯಡ್ಸ್ ಅಥವಾ ನೋಟಿಫಿಕೇಷನ್ಗಳು ಫೋನ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಇವಾಗ ಅಪ್ಲಿಕೇಶನ್ನಲ್ಲಿ ಕೊಟ್ಟಂಥ ಆ್ಯಕ್ಸಸ್ಸನ್ನು ಹೇಗೆ ರಿಮೂವ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪುನಃ ಸ್ನೇಹಿತರೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಪುನಃ ಡಾಟಾ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಆ್ಯಂಡ್ ಸರ್ವಿಸ್ ಅಂತ ಇರುತ್ತೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ ತುಂಬಾ ಅಪ್ಲಿಕೇಶನ್ ಇದೆ. ಕೆಲವೊಂದು ಅಪ್ಲಿಕೇಶನನ್ನು ನಾನು ನನ್ನ ಫೋನಿಂದ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಆದರೂ ಸಹ ಅಪ್ಲಿಕೇಶನ್ಗೆ ಕೊಟ್ಟಂಥ ಆ್ಯಕ್ಸಸ್ಗಳು ಹಾಗೆ ಇದೆ ಸ್ನೇಹಿತರೆ. ಸೊ ಉದಾಹರಣೆಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತಾ ಇಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಕ್ಸಸ್ಸನ್ನು ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ನೇಹಿತರೆ ಅಪ್ಲಿಕೇಶನ್ಗೆ ಕೊಟ್ಟಂಥ ಎಲ್ಲ ಆ್ಯಕ್ಸಸ್ಗಳು ರಿಮೂವ್ ಆಗುತ್ತೆ. ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವುದೇ ಆ್ಯಡ್ಸ್ ಅಥವಾ ನೋಟಿಫಿಕೇಷನ್ ನಮ್ಮ ಫೋನಲ್ಲಿ ಬರೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಅಪ್ಲಿಕೇಶನ್ ಸಹ ರಿಮೂವ್ ಆಗಿದೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ ನಮಗೆ ಯಾವುದೇ ಮಾಹಿತಿ ಬೇಕಂದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ. ಕೆಲವೊಮ್ಮೆ ಗೂಗಲಲ್ಲಿ ನಾವು ಅನೇಕ ವೆಬ್ಸೈಟನ್ನು ವಿಸಿಟ್ ಮಾಡ್ತೀವಿ. ಯಾವುದೇ ವೆಬ್ಸೈಟನ್ನು ನಾವು ವಿಸಿಟ್ ಮಾಡಿದಾಗ ಅಲ್ಲಿ ನಮಗೊಂದು ಪಾಪಪ್ ಬರುತ್ತೆ ಸ್ನೇಹಿತರೆ, ನೋಟಿಫಿಕೇಷನ್ ಅಲೋ ಮತ್ತು ಬ್ಲಾಕ್ ಅಂತ ಇರುತ್ತೆ. ಸೊ ನೀವೇನಾದರೂ ನೋಟಿಫಿಕೇಷನ್ ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟಲ್ಲಿ ಯಾವುದೇ ರೀತಿಯ ಹೊಸ ಮಾಹಿತಿಗಳು ಬಂದಾಗ ಅದರ ನೋಟಿಫಿಕೇಷನ್ಗಳು ಸ್ನೇಹಿತರೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬರುತ್ತೆ. ಇದರಿಂದ ನಿಮಗೆ ಸ್ಮಾರ್ಟ್ಫೋನ್ ಬಳಸಲಿಕ್ಕೆ ಕಿರಿಕಿರಿ ಉಂಟಾಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ಸ್ನೇಹಿತರೆ ಒಂದು ವೆಬ್ಸೈಟ್ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ವೆಬ್ಸೈಟನ್ನು ಓಪನ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ ಇಲ್ಲೊಂದು ಪಾಪಪ್ ಬರುತ್ತೆ. ಸೊ ನೀವು ಗಮನಿಸ್ಬೋದು ಎಸ್ ಅಥವಾ ನೋ ಅಂತ ಇದೆ. ಇಲ್ಲಿ ನಾನಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ವೆಬ್ಸೈಟ್ನಲ್ಲಿ ನಾನು ಸಬ್ಸ್ಕ್ರೈಬ್ ಆಗ್ತೀನಿ. ಈ ವೆಬ್ಸೈಟಲ್ಲಿ ಯಾವುದೇ ಹೊಸ ಮಾಹಿತಿಗಳು ಬಂದರೆ ಅದರ ನೋಟಿಫಿಕೇಷನ್ ನನ್ನ ಫೋನ್ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಅದಕ್ಕೆ ಸ್ನೇಹಿತರೆ ನಿಮಗಿದು ಉಪಯುಕ್ತ ಇದ್ದರೆ ಮಾತ್ರ ನೀವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಸ್ನೇಹಿತರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಸ್ನೇಹಿತರೆ ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಷನ್ಗಳು ಸಹ ನಿಮ್ಮ ಫೋನ್ ಸ್ಕ್ರೀನಲ್ಲಿ ಬರೋದಿಲ್ಲ. ಸೊ ಈ ಎಲ್ಲ ಸೆಟ್ಟಿಂಗನ್ನು ಸ್ನೇಹಿತರೆ ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಮಾಡಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಆ್ಯಡ್ಸ್ಗಳು ಬರೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.